ಕಂದಾಯ ಇಲಾಖೆ ಸರ್ಕಾರದ ಒಂದು ಮಾತೃ ಇಲಾಖೆ. ಇದರಡಿ ಬರುವ ಭೂಮಾಪನ ಭೂ ದಾಖಲೆಗಳ ಇಲಾಖೆ ಏನು ಈ ಕಟ್ಟಡ ಇದೆ 1912ರಲ್ಲಿ ಕಟ್ಟಿರುವಂಥದ್ದು ನಮ್ಮ ಹೆಡ್ ಆಫೀಸು. ಇದು ಕರ್ನಾಟಕ ಏನು ಭೌಗೋಳಿಕ ಪ್ರದೇಶ ಇದೆ 1,91,751 ಸ್ಕ್ವೇರ್ ಕಿಲೋಮೀಟರ್ಸು ಕರ್ನಾಟಕದ ವಿಸ್ತೀರ್ಣ. ಈ ಸಂಪೂರ್ಣ ವಿಸ್ತೀರ್ಣದಲ್ಲಿ ನಾವು ಏನಿದೆ ಸಾರ್ವಜನಿಕರ ಪ್ರಾಪರ್ಟಿ ಇರ್ಬೋದು ಅದನ್ನು ಅಳತೆ ಮಾಡುವಂಥ ಕೆಲಸ ಕಾರ್ಯ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರತಿನಿತ್ಯ ನಾವು ಸಾರ್ವಜನಿಕರು ಕೇಳುವಂಥ ಒಂದು ಅಳತೆ ಕಾರ್ಯ, ಸಾರ್ವಜನಿಕರ ಆಸ್ತಿ ಪಾಸ್ತಿ ಉಳಿಸುವಂಥ ಪ್ರಕ್ರಿಯೆ, ಕೆರೆಗಳು ಇರ್ಬೋದು, ಹಾಗೂ ನಮ್ಮ ಭೂ ಸ್ವಾಧೀನ ಪ್ರಕ್ರಿಯೆಗೆ ಇದನ್ನೆಲ್ಲ ಅಳತೆ ಮಾಡುವಂಥ ಕಾರ್ಯ ಪ್ರತಿನಿತ್ಯ 5,000ದಿಂದ 8,000 ಅಳತೆನ ಆಗುತ್ತೆ. ಭೂಮಾಪಕರು ಫೀಲ್ಡಲ್ಲಿ ಹೋಗಿ ಅಳತೆ ಮಾಡುವಂಥ ಪ್ರಕ್ರಿಯೆ ಮಾಡ್ತಾರೆ. ಈ ಹಿಂದೆ ನಾವು ಟ್ರೆಡಿಷ್ನಲ್ ಮೆಥಡು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮಾಡ್ತಾಯಿದ್ವಿ. ಸೊ ಈ ವಿಲೇಜ್ ಮ್ಯಾಪು ಈ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಈ ರೀತಿಯಾಗಿ ಸಿದ್ಧಪಡಿಸಿರುವಂಥದ್ದು. ಇದು ಏನು ಹಳೇ ಮೆಥಡ್ನಲ್ಲಿ ಚೈನ್ ಹಿಡ್ಕೊಳ್ಳೋ ಅಂಥದ್ದು, ಈ ಚೈನ್ನ ತೊಗೊಂಡೋಗಿ ಭೂಮಾಪಕರು ಎತ್ಕೊಂಡೋಗಿ ಅದನ್ನು ಅಳತೆ ಮಾಡುವಂಥದ್ದು ಪ್ರಕ್ರಿಯೆ ನಡೀತಾ ಇತ್ತು. ಹಾಗಾಗಿ ಇದು ನೋಡಿ ಭಾರ ಇದೆ. ಒಂದು 10 ಮೀಟ್ರ್ ಚೈನು ಅಂತಂದರೆ 5 kg-ಯಿಂದ 10 kg. ನಮ್ಮ ಸರ್ವೇಯರ್ ಒಬ್ಬ ಎತ್ಕೊಂಡು ಹೋಗ್ಬೇಕು. ಒಂದಕ್ಕೆ ಮೂರು ಜನ ಬರಬೇಕು. ಒಂದು ಸೈಡು ಒಬ್ಬ ಹಿಡ್ಕೋಬೇಕು, ಇನ್ನೊಂದು ಸೈಡು ಇನ್ನೊಬ್ರು ಹಿಡ್ಕೋಬೇಕಾಗುತ್ತೆ. ನಂತರ ಅದನ್ನೆಲ್ಲ ನೋಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಏನು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡ್ತಾಯಿದ್ರು. ನಂತರ ಚೈನ್ ಆ್ಯಂಡ್ ಕ್ರಾಸ್ ಟಾಪ್ ಅಂತ ಶಂಕು ಸರಪಳಿ, ಅದು ಆದಮೇಲೆ ಪ್ಲೇನ್ ಟೇಬಲ್ ಅಂತ ಅಲ್ಲೇ ಫೀಲ್ಡಲ್ಲೇ ಇಟ್ಕೊಂಡು ಇದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಹೊತ್ಕೊಂಡೋಗಿ ಇದು ಮಾಡುವಂಥದ್ದು, ಸಿದ್ಧಪಡಿಸುವಂಥದ್ದು. ಇದು ಒಂದು ಅವ್ರ ಪಾಪ ಭೂಮಾಪಕರುಗಳಿಗೆ ಬಿಸಿಲಿರಲಿ, ಚಳಿ ಇರಲಿ, ಮಳೆ ಇರಲಿ, ಅದನ್ನು ಎತ್ಕೊಂಡೋಗಿ ಮಾಡುವಂಥದ್ದು ಅವ್ರಿಗೆ ಒಂದು ರೀತಿಯಲ್ಲಿ ಕಷ್ಟ. ಆದರೆ ಇನ್ನೊಂದು ಇದು ಸಮಯ ಭಾಳಷ್ಟು ಹಿಡಿತಾ ಇತ್ತು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿನ ಇಲಾಖೆಯಲ್ಲಿ ನಾವು ಅಡಾಪ್ಟ್ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಅವರಿಗೆ ಸಹಾಯಕವಾಗಿ ತ್ವರಿತವಾಗಿ ಅಳತೆ ಕಾರ್ಯಗಳಾಗಬೇಕು ಅಂತ ಅಂದ್ಬಿಟ್ಟು ಇದೇನು ಕಾಲಕ್ರಮೇಣ ಇದು ಡೆವಲಪ್ಮೆಂಟ್ ಆಗಿ ಬಂದಂಥದ್ದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೇನು ಮಾಡ್ತಾಯಿದ್ದೇವೆ, ನಮ್ಮ ಅವೆಲ್ಲ ಅಳತೆ ಮಾಡಲಿಕ್ಕೆ ಅದೆಲ್ಲ ಬದಲಾಗಿ ಇದು ರೋವರ್ ಅಂತ ಒಂದು ಎಕ್ವಿಪ್ಮೆಂಟ್ನ ಇದನ್ನು ಕೊಡ್ತಾ ಇದ್ದೇವೆ. ಇದು ಪ್ರತಿಯೊಬ್ಬ ಸರ್ವೇಯರು ಎತ್ಕೊಂಡು ಹೋಗಿ ಆ ಫೀಲ್ಡಲ್ಲಿ ಈ ಸ್ಪಾಟ್ ಮಾರ್ಕ್ ಮಾಡಬೇಕು ಅಂದರೆ ಇಲ್ಲಿ ಹಿಡ್ಕೊಂಡು ನಿಂತ್ಕೊಂಡ್ರೆ 8 ಸೆಕೆಂಡಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಮೊದಲನೇದಾಗಿ ಕರ್ನಾಟಕ ರಾಜ್ಯಾದ್ಯಂತ 120 ಮೀಟ್ರಲ್ಲಿ ಡ್ರೋನು ವಿತ್ ಹೈ ರೆಸಲ್ಯೂಷನ್ ಕ್ಯಾಮ್ರಾ ಇರೋದನ್ನ ಫ್ಲೈ ಮಾಡ್ತೀವಿ. ಪ್ರತಿಯೊಂದು ಚದರ ಸ್ಕ್ವೇರ್ ಕಿಲೋಮೀಟರ್ದು ಅದು ಇಮೇಜ್ ಮ್ಯಾಪ್ ಕೊಟ್ಟಿರುತ್ತೆ. ಆ ಇಮೇಜ್ ಮ್ಯಾಪ್ನ ಇಟ್ಕೊಂಡು ಹೋಗ್ಬಿಟ್ಟು ಈ ರೋವರ್ ತೊಗೊಂಡೋಗಿ ಯಾರ್ದು ಬೌಂಡ್ರಿ ಗುರುತು ಮಾಡಬೇಕು ಆ ಬಾರ್ಡ್ರ್ನಲ್ಲೆಲ್ಲ ಇಟ್ಕೊಂಡು ಮಾಡಿದ್ರೆ ಅದನ್ನು ನಿಖರವಾಗಿ ಅವ್ರ ಪ್ಲಾಟ್ನ ಗುರುತು ಮಾಡ್ಬೋದು. ಗುರುತು ಮಾಡಿದ ನಂತರ ನಾವು ಏನು ಡ್ರೋನ್ ಇಮೇಜಲ್ಲಿ ಬಂದಿರುತ್ತೆ ಅದರ ಮೇಲೆ ಕೂಡಿಸಿ ಪ್ರತಿಯೊಂದು ಪ್ರಾಪರ್ಟಿಗೂ ಒಂದು ಯುನೀಕ್ ಪ್ರಾಪರ್ಟಿ ಕಾರ್ಡ್ ಕೊಡ್ತೀವಿ. ಅರ್ಬನ್ ಏರಿಯಾ, ಗ್ರಾಮ ಠಾಣೆ ಏರಿಯಾದಲ್ಲಿ ನಮ್ಮ ಕೃಷಿ ಇದರಲ್ಲಿ ಹೊಸ ಪಾಣಿ ಕೊಡ್ತೀವಿ. ಆ ಪಾಣಿನಲ್ಲಿ ಅವ್ರು ಹಿಂದೆ ಇದ್ದಿದ್ದ ಮಾಹಿತಿ ಜೊತೆಗೆ ನಮ್ಮ ನಕಾಶೆನಲ್ಲಿ ಏನು ಅಳತೆ ಮಾಡಿದ್ದೀವಿ ಅದು ಸಹಿತ ಬರುತ್ತೆ. ಅದ್ರ ಜೊತೆಗೆ ಭೂ ಆಧಾರ್ ಅಂತ ಪ್ರತಿಯೊಂದು ಏನು ಲ್ಯಾಂಡ್ ಪಾರ್ಸಲ್ಗೆ ಒಂದು ಯುನೀಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಭೂ ಆಧಾರ್ ಅನ್ನೋದನ್ನು ಸಹ ಜನ್ರೇಟ್ ಮಾಡಿ ಕೊಡ್ತೀವಿ. ಇದರಿಂದ ತ್ವರಿತವಾಗಿ ಸಾರ್ವಜನಿಕರಿಗೆ ಅಳತೆ ಕೆಲಸ ಕಾರ್ಯ ಮಾಡ್ಬೋದು. ಇದು ವೆಯ್ಟು ಸಹ ಒಂದು 800 ಗ್ರಾಮ್ದಿಂದ 1 kg ಒಳಗೆ ಆಗಿದೆ. ಮೊದಲು ಅದನ್ನು ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಇದೆಲ್ಲ ನಮ್ಮ ತ್ವರಿತವಾಗಿ ಅಳತೆ ಮಾಡೋಕ್ಕಾಗುತ್ತೆ, ನಿಖರವಾಗಿ ಅಳತೆ ಮಾಡಲಿಕ್ಕಾಗುತ್ತೆ. ಹಾಗೂ ಏನು ಹಿಂದೆ ರೆಕಾರ್ಡ್ಸ್ ಕಳೆದೋಗುವಂಥದ್ದು ಪೇಪರ್ನಲ್ಲಿ ಸಿದ್ಧಪಡಿಸಿ ಅದು ಒಂದು ಮಾಡಿದ್ನ ಮತ್ತೆ ನಾಳೆ ಮಾಡಬೇಕಂದ್ರೆ ಅದೇ ಅಳತೆ ಮಾಡಬೇಕಂದ್ರೆ ಪುನಃ ಮಾಡಬೇಕಾಗಿತ್ತು. ಈಗ ಇದು ಮಾಡಿದ್ಮೇಲೆ ಒಂದು ಡಿಜಿಟಲ್ದು ನಕ್ಷೆ ರೆಡಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದು ಭಾಗ ವಿಭಾಗಗಳು ಆದಾಗ
ಅದನ್ನೇ ಉಳಿಸ್ಕೊಂಡು ನಾವು ಬೇಗ ಮಾಡಿಕೊಡುವಂಥದ್ದು ಪ್ರಕ್ರಿಯೆ ಆಗುತ್ತೆ. ಸರ್, ಈಗ ಒತ್ತುವರಿದಾರರಿಗೂ ಇದು ಬಹುಶಃ ನಡುಕ ಖಂಡಿತ ಎಲ್ಲ ನಾವು ನಮ್ಮಲ್ಲಿ ಕರ್ನಾಟಕದಲ್ಲಿ 41,020 ಕೆರೆಗಳಿದೆ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ 31,000 ಕೆರೆ ಅಳತೆ ಮಾಡಿದ್ದೀವಿ. ಇನ್ನು ಉಳಿದಂಥ ಕೆರೆನ 6 ತಿಂಗಳಲ್ಲಿ ಅಳತೆ ಮಾಡುವಂಥದ್ದು. ಸೊ ಈ ಕೆರೆಗಳ ನಿರ್ದಿಷ್ಟವಾದ ಅಳತೆ ಮಾಡಿ ಕೆರೆ ವಿಸ್ತೀರ್ಣ ಏನು, ಅದರಿಂದ 30 ಮೀಟ್ರ್ ಬಫರ್ ಏನು, ರಾಜಕಾಲುವೆಗಳು ಏನಿದೆ, ಆಮೇಲೆ ಭಾಳಷ್ಟು ಡೆವಲಪ್ಮೆಂಟ್ ಕಾರ್ಯ. ಈಗ BDA ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತಾಯಿದ್ದಾರೆ, ತ್ವರಿತವಾಗಿ ಅಳತೆ ಮಾಡಿಕೊಡ್ಬೇಕಾಗಿದೆ. ನಮ್ಮ ಶಿವರಾಮ್ ಕಾರಂತ್ ಬಡಾವಣೆ ಆಗಿದೆ. ಈ ರೀತಿಯಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ KRDCL ಸಂಸ್ಥೆ ರಸ್ತೆಗಳು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಡೆವಲಪ್ಮೆಂಟ್ಗೆ ಏಡ್ ಮಾಡೋದಕ್ಕೆ ಎಲ್ಲ ತ್ವರಿತವಾಗಿ ಅಳತೆ ಮಾಡಲಿಕ್ಕೂ ಇದು ಸಹಾಯ ಆಗುತ್ತೆ. ಸರ್, ಈಗ ಬೆಂಗಳೂರಿನಲ್ಲಿ ಎಸ್ಪೆಷಲಿ ರಾಜಕಾಲುವೆ ಒತ್ತುವರಿಗಳು ತೆರವು ಕಾರ್ಯಾಚರಣೆಗಳು ನಡೀತಾ ಇದೆ. ಸೊ ಹಾಗಾಗಿ ಈ ತಂತ್ರಜ್ಞಾನ ಕರೆಕ್ಟು. ಈಗ ಫಸ್ಟು ಅಳತೆ ಮಾಡಿ ಸರ್ವೆ ದಾಖಲೆಗಳ ಪ್ರಕಾರ, ಕಂದಾಯ ದಾಖಲೆಗಳ ಪ್ರಕಾರ ಏನಿದೆ ರಾಜಕಾಲುವೆ ಅಥವಾ ಕೆರೆಯ ವಿಸ್ತೀರ್ಣನ ನಾವು ಗುರುತು ಮಾಡುವಂಥದ್ದು. ಗುರುತು ಮಾಡಿ ಅದರ ವ್ಯಾಪ್ತಿ ಒಳಗೆ ಯಾವುದಾದ್ರು ಎನ್ಕ್ರೋಚ್ಮೆಂಟ್ ಇದ್ದರೆ ಅವರಿಗೆ ನೋಟಿಸ್ ಕೊಟ್ಟು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕೆಲಸ ಇದೆ. ಆ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ನಿಖರತೆ ಬೇಕಾಗುತ್ತೆ ಭಾಳಷ್ಟು. ಯಾಕಂದರೆ ಯಾರದೇ ಒಂದು ಒತ್ತುವರಿ ತೆರವು ಮಾಡಬೇಕಂತಂದರೆ ಅದಕ್ಕೆ ಭಾಳಷ್ಟು ಸಹಾಯಕ ಆಗಲಿದೆ. ದುಬಾರಿನಾ ಸರ್ ಇದು? ಇದು ಏನಿಲ್ಲ, ಪ್ರತಿಯೊಂದು ಎಕ್ವಿಪ್ಮೆಂಟು ಈಗ ಒಂದು 2,91,000 ರೂಪಾಯಿನಲ್ಲಿ ಇತ್ತೀಚೆಗೆ ಬಂದಿರುವಂಥದ್ದು. ಕರ್ನಾಟಕನೇ ಮೊಟ್ಟ ಮೊದಲನೇ ಬಾರಿಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಫೀಲ್ಡ್ ಸರ್ವೇಯರ್ಸ್ಗೆ ಕೊಡ್ತಾ ಇರುವಂಥದ್ದು. ಥ್ಯಾಂಕ್ ಯು.